ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾನು ಏನು ಹೇಳ್ಕೊಡ್ತೀನಪ್ಪ ಅಂತಂದ್ರೆ, ಹೋದ ವಿಡಿಯೋದಾಗ ನಾನು ಪೇಪರ್ ಮ್ಯಾಗ ಯಾವ ಥರ ಮಾರ್ಕ್ ಮಾಡೋದು ಮತ್ತು ಅದು ಕಟಿಂಗ್ ಹೆಂಗೆ ಅಂತ ನಾನು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಾಗ ಏನೈತಿ ಅದ ಪೇಪರ್ನ ಇಟ್ಕೊಂಡು, ಅಂದರೆ ಕಾರ್ಡ್ ಶೀಟ್ ಒಳಗೆ ಕಟ್ ಮಾಡಿನ ಅದನ್ನೇ ಇಟ್ಕೊಂಡು ಬ್ಲೌಸ್ ಮ್ಯಾಗ ಯಾವ ಥರ ಮಾರ್ಕ್ ಮಾಡೋದು ಮತ್ತು ಅದನ್ನು ಕಟಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡೈರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀವಿ, ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಬಿಗ್ನರ್ಸ್ಗಳಿಗೆ ಅಂತಂದು ನಾನು ಈ ಥರ ಹೇಳ್ಕೊಡತ್ತೀನಿ. ಬರ್ರಿ ನೋಡೋಣ. ನೋಡಿರಿ, ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡು ನಾನು ಮಾರ್ಕಿಂಗು ಮತ್ತು ಕಟಿಂಗ್ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ನೀವೇನೈತಿ ನೀವು ಬ್ಲೌಸ್ ಪೀಸೇ ತೊಗೋಬೇಕಂತ ಅರ್ಥ ಆಗಂಗಿಲ್ಲ. ಇದು ನಿಮ್ಮ ಮನ್ಯಾಗ ವೇಸ್ಟ್ ಆಗಿದ್ದು ಸೀರೆ ಇರ್ತಾವಲ್ರಿ, ಅದ್ರ ಮ್ಯಾಗೂ ನೀವು ಪ್ರಾಕ್ಟೀಸ್ ಅನ್ನೋದು ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ಅತಿ ಹಲ್ಕಾ ಪೀಸ್ ಇರ್ತಾವೆ ನೋಡಿರಿ, ಅಂದ್ರೆ ಕ್ವಾಲಿಟಿ ಚಲೋ ಇರಲಾರ್ದು, ಅದ್ರ ಮ್ಯಾಗ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದು. ನಾನು ಇದ್ರೊಳಗೆ ಮಾಡತ್ತೀನಿ. ನೀವೇನೈತಿ ವೇಸ್ಟ್ ಸೀರೆ ಇರ್ತೈತಲ್ಲ ಅದ್ರ ಮ್ಯಾಗ ಹಾಕೊಂಡು ಮಾಡ್ಕೋರಿ. ಮೊದಲ 25 ಸೆಂಟಿಮೀಟ್ರು ಹಂಗೆ ಹಿಂಗೆ ಏನು ನೋಡಕ್ಕೆ ಹೋಗ್ಬೇಡಿ, ಬರೀ ಪ್ರಾಕ್ಟೀಸ್ ಅನ್ನೋದು ಕಲ್ಕೋರಿ. ನೀವು ಹೋಗ್ತಾ ಏನು ಪರ್ಫೆಕ್ಟ್ ಆಗ್ತಿರಲ್ಲ ಅವಾಗ ಸೆಂಟಿಮೀಟ್ರ್ ಒಳಗೆ ಹಾಕಬೇಕು ಏನಂತಂದು ನಾ ಎಲ್ಲ ಹೇಳ್ಕೊಡ್ತೀನಿ. ನೋಡಿರಿ, ಈ ಥರ ಇರ್ತೈತಿ. ಈ ಥರ ಇರ್ತೈತಲ್ಲ, ಇದು ನಾ ಕಟಿಂಗ್ ಮಾಡಿದ ಪೇಪರ್ ರೀ. ನೋಡಿರಿ, ಈ ಥರ ಇರ್ತೈತಿ. ಇದನ್ನೇನೈತಂದ್ರೆ ಇಲ್ಲೇ ಒಂದು ಸ್ಟ್ರೈಟಾಗಿ ಇಲ್ಲೇ ಲೈನ್ ಹಾಕೊಂಡ್ಬಿಡ್ಬೇಕ್ರಿ. ನೋಡಿರಿ, ನಾನು ಇನ್ನೊಂದು ಹೇಳಿಲ್ಲ. ನೋಡಿರಿ, ಈ ಥರ ಫೋಲ್ಡಿಂಗ್. ನೋಡಿರಿ, ಇಲ್ಲೇ ಓಪನ್ ಸೈಡ್ ಇರ್ತೈತೆ ರೀ. ಓಪನ್ ಸೈಡ್ ಇದ್ದಿದ್ದು ಅಪೋಸಿಟ್ ಇರಬೇಕು. ಈ ಥರ ಫೋಲ್ಡಿಂಗ್ ಆಗಿದ್ದು ನಮ್ಮ ಸೈಡ್ ಇರ್ಬೇಕು ರೀ. ಇದು ಚಲೋ ಬ್ಲೌಸ್ ಪೀಸ್ ನಿಮ್ಗೆ ಕಟಿಂಗ್ ಮಾಡಿ ನಾವು ತೋರ್ಸಾತೀನಿ. ಇಲ್ಲೇನಿರ್ತೈತಿ ಕ್ರಾಸ್ ಆಗಿ ಬಂದಿರ್ತೈತಿ, ನಾವು ಒಂದು ಸ್ಟ್ರೇಟಾಗಿ ಲೈನ್ ಹಾಕೋಬೇಕು. ನೋಡಿರಿ, ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋರಿ, ಅಂದ್ರೆ ಯಾಸಿ ಪಿಸಿ ಬರಬಾರ್ದು ಅನ್ನೋದು ಒಂದಷ್ಟೇ ಉದ್ದೇಶ. ಈ ಥರ ಕರೆಕ್ಟಾಗಿ ಮಾರ್ಕಿಂಗ್ ಬರಬೇಕು. ಮತ್ತು ವೇರಿಯೇಷನ್ ಆಗ್ತಿರ್ತಾವೆ, ನಾವು ಕರೆಕ್ಟಾಗಿ ಇಲ್ಲೇ ಇಂಚ್ ನೋಡ್ಕೋಬೇಕು ರೀ. ಕರೆಕ್ಟಾಗಿ 5 ಕಾಲು ಐತೆ ಇಲ್ಲ ಅಂತ ನೋಡ್ಕೋಬೇಕು. ನೋಡಿರಿ, ನಂದು 5 ಕಾಲು ಅನ್ನೋದು ಕರೆಕ್ಟಾಗಿ ಬಂದೈತಿ. ನೀವು ಒಮ್ಮೆ ಟೇಪ್ ಮುಖಾಂತರ ನೋಡ್ಕೋಬೇಕಾಗ್ತೈತಿ. ಇದನ್ನು ಈ ಥರ ಇದ್ರ ಮ್ಯಾಗ ಒಂದು ಕತ್ತರಿ ಅನ್ನೋದಿಟ್ಟು ನೋಡಿರಿ, ಈ ಥರ ಏನಿದ್ರು ಪೇಪರ ನೀಟಾಗಿ ಇಟ್ಟಿರ್ತಿರಲ್ಲ, ನೀವು ಈ ಥರ ಒಂದು ಡಾಟ್ ಕೊಟ್ಕೊಂಡು ಬರಬೇಕು. ಡಾಟರ್ ಕೊಟ್ಕೊಂಬರ್ರಿ. ಈ ಥರ ನೀಟಾಗಿ ಸ್ಲೋ ಆಗಿ ಹಾಕಿರಿ, ಏನು ಗಡಬಡ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಬಿಗ್ನರ್ಸ್ಗಳಾಗಿರ್ತೀರಿ, ಸೊ ಹಾಗಾಗಿ ಇಲ್ಲೇ ನಾಚ್ ಏನು ಬಂದಿರ್ತೈತಲ್ಲ ಈ ಥರ ಒಂದು ಮಾರ್ಕ್ ಹಾಕೋರಿ. ನೋಡಿ, ಈ ಥರ ಅಗದಿ ಸಾವಕಾಶ ಫಸ್ಟಿಗೆ ಡಾಟ್ ಅನ್ನೋದು ಇಟ್ಕೊಂಡು ಬರ್ರಿ ನೀವು. ನೆಕ್ಸ್ಟು ಈ ಥರ ಹಿಂಗೆ ಸ್ಟ್ರೇಟಾಗಿ ಹಾಕೋರಿ. ನೆಕ್ಸ್ಟ್ ಅದೇ ಥರನ ಇಲ್ಲಿ ಏನು ನೆಕ್ ಶೇಪ್ ಬಂದಿರ್ತೈತಲ್ಲ, ಕಾಣತೈತಲ್ರಿ ನಿಮ್ಗೆ. ನೋಡಿರಿ, ಈ ಥರ ಡಾಟ್ ಇಟ್ಕೊಂಡು ಬರ್ರಿ. ಇದು ತೆಗೆದು ನೋಡಿದಾಗ ಈ ಥರ ಆಗಿರ್ತೈತೆ ನೋಡಿರಿ. ನೆಕ್ಸ್ಟ್ ಒನ್ ನೋಡಿರಿ, ಇದು ಫ್ರಂಟ್ ಪಾರ್ಟ್ ಈ ಥರ ಹಾಕೋಬೇಕು. ಡೈರೆಕ್ಟಾಗಿ ನಾವು ಅರ್ಬಿ ಮ್ಯಾಗ ಕಟ್ ಮಾಡುವಾಗ ಬೇರೆ ಥರ ಬರ್ತೈತಿ. ಇದು ನಾವು ಪೇಪರ್ ಕಟ್ಟಿಂಗ್ ಮಾಡ್ಕೊಳಕತ್ತೀವಲ್ಲ, ಹಾಗಾಗಿ ಈ ಥರ ನಾವು ಇಟ್ಕೆಟ ಮಾರ್ಕ್ ಮಾಡತ್ತೀವಿ. ಅಂದರೆ ಕೆಲವೊಂದು ಅರ್ಬಿ ಸಣ್ಣ ಇರ್ತಾವಲ್ರಿ, ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡಬೇಕಾಗುತ್ತೆ. ಅದಕ್ಕೆ ಈಗ ನಾ ಹ್ಯಾಂಗೆ ತೋರಿಸ್ಕೊಡ್ತೀನಿ ಏನೈತಲ್ಲ, ನೀವು ಅದೇ ಥರನ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ನೀವು ಕಲ್ಕೋರಿ. ಮುಂದೆ ನಿಮ್ಮ ಪ್ರಾಕ್ಟೀಸ್ ಆದಂಗೆ ಎಲ್ಲ ಹೆಂಗಂತ ಹೇಳ್ಕೊಡ್ತೀನಿ. ಇನ್ನು ಕಟ್ ಇದ್ರ ಮ್ಯಾಗ ನೋಡಿರಿ, ಈ ಥರ ಶೇಕ್ ಆಗಬಾರ್ದಂತಂದ ಒಂದು ಕತ್ರಿನ ಇಟ್ಕೋರಿ. ನೀವು ಈ ಥರ ಸಾವಕಾಶ ಮಾರ್ಕ್ ಮಾಡ್ಕೋರಿ. ನೋಡಿರಿ, ಈ ಥರ ಹಿಂಗೆ ಸಾವಕಾಶ ಪ್ರತಿಯೊಂದು ಕಡೆನೂ ಈ ಥರ ನೀಟಾಗಿ ಸಾವಕಾಶ ಇಲ್ಲೇ ನಾಚ್ ಬಂದಲ್ಲಿ ಈ ಥರ ಒಂದು ಮಾರ್ಕ್ ಅನ್ನೋದು ಹಾಕೋರಿ. ಈ ಥರ ನೆಕ್ಸ್ಟ್ ನೋಡಿರಿ, ಆ್ಯಕ್ಚುಲಿ ಇಲ್ಲೇ ಬ್ರಷರ್ ಪಟ್ಟಿ ಬರ್ತಿತ್ತು. ಈಗ ನಾವು ಇಲ್ಲೇ ಬ್ರಷರ್ ಪಟ್ಟಿ ಅನ್ನೋದು ಹಾಕಿದ್ರೆ, ಅಂದ್ರೆ ಕ್ರಾಸ್ ಬೆಲ್ಟನ್ನು ಅಂತ ಕರೀತಾರೆ, ಬ್ರಷರ್ ಪಟ್ಟಿ ಅಂತ ಕರೀತಾರೆ. ಇಲ್ಲ ಕ್ರಾಸ್ ಬೆಲ್ಟ್ ಹಾಕಿದ್ರೆ ನಮ್ಗೆ ಇಲ್ಲೇ ನೋಡಿರಿ ಸ್ಲೀವ್ಸಿಗೆ ಆಗಂಗಿಲ್ಲ. ಆ ಕಾರಣಕ್ಕಾಗಿ ಇದು ಏನು ಕ್ರಾಸ್ ಬೆಲ್ಟ್ ಇರ್ತೈತಲ್ಲ ಇಲ್ಲಿ ಸೈಡಿಗೆ ಹಾಕೋಬೇಕ್ರಿ. ಇದನ್ನೇನೈತಿ ಇಲ್ಲಿ ಹಾಕೋಬೇಕು. ಈ ಥರ ಅಗದಿ ಬರೋಬ್ಬರಿ ಆಗ್ಬಿಡ್ತೈತ್ರಿ. ಈ ಥರ ಒಂದು ನೋಡಿರಿ, ಇಲ್ಲೊಂದು ಸ್ಟ್ರೈಟಾಗಿ ಲೈನ್ ಹೇಳ್ಕೊಂಡೀನಿ, ಅಂದ್ರೆ ಅರಿಬಿ ಕ್ರಾಸ್ ಆಗಿ ಬಂದೈತಿ. ಆ ಒಂದು ಕಾರಣಕ್ಕಾಗಿ ನಾನು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡೀನಿ. ನೋಡಿರಿ, ನಿಮಗೆಲ್ಲ ಕಾಣಾಗತ್ತಿಲ್ಲ ಅಂದರೆ ಇಲ್ಲಿ ತೋರಿಸ್ತೇನೆ. ನೋಡಿರಿ, ಈ ಥರ ಕರೆಕ್ಟಾಗಿ ಎಲ್ಲಿ ನಮ್ಗೆ ಅರಿಬಿ ಅನ್ನೋದು ಬರೋಬ್ಬರಿ ಬಂದೈತಿ, ಎಲ್ಲಿ ನನಗೆ ಕಮ್ಮಿ ಅನ್ನೋದು ಬಂದಿಲ್ಲ. ಇಲ್ಲಿ ನಾಚ್ ಹಾಕ್ದಲ್ಲೇ ಈ ಥರ ಮಾಡ್ಕೋರಿ.
ಸೇಮ್ ಕೂಡ ಇಲ್ಲಿ ಹಿಂಗೆ ನೋಡ್ರಿ ಈ ಥರ ಮಾರ್ಕ್ ಮಾಡ್ಕೋತಾ ಬರ್ರಿ. ನಾಚ್ ಹಾಕ್ತಲ್ಲೇ ಈ ಥರ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಅದೇ ಥರ ಹಿಂಗೆ ಕಂಟಿನ್ಯೂ ಇಲ್ಲಿ ಕೂಡ ಹಂಗೆ. ಇದು ಆಯ್ತು ರೀ. ನೋಡಿರಿ ಇದು ಕ್ರಾಸ್ ಬೆಲ್ಟ್ ಎಲ್ಲಿ ಅಡ್ಜಸ್ಟ್ ಆಗ್ತೈತಿ ನೋಡ್ಕೋಬೇಕು. ನಮಗಿನ್ನ ಗೋಟಿಗೆ ಅಂದ್ರೆ ಪೈಪಿಂಗಿಗೂ ನಮ್ಗೆ ಅರಿವಿ ಬೇಕು. ಕೆಲವೊಂದು ಅರಿವಿ ಜಾಸ್ತಿ ಇದ್ರೆ ಇದ್ರ ಒಳಗೆ ಕ್ರಾಸ್ ಬೆಲ್ಟಿಗೂ ಅರಿವಿ ಬೇಕು, ಬೆನ್ಪಟ್ಟಿಗೂ ಅರಿವಿ ಬೇಕು. ಅದು ಸಾಲಿದ್ರೆ ನಡಿತೈತಿ, ಇಲ್ಲಪ್ಪ ಅಂದ್ರೆ ನಾವು ಎಕ್ಸ್ಟ್ರಾ ಒಂದು ಹಚ್ಬೇಕಾಗ್ತೈತೆ. ನೋಡ್ರಿ ನಾ ಇವಾಗ ಕ್ರಾಸ್ ಬೆಲ್ಟ್ ಇಲ್ಲಿಟ್ಟು ಮಾರ್ಕ್ ಮಾಡತ್ತೀನಿ. ಈ ಥರ ಒಂದು ಶೇಕ್ ಆಗಬಾರ್ದು ಅಂತಂದು ಕತ್ರಿ ಇಟ್ಟೀನಿ. ನೋಡ್ರಿ ಈ ಥರ ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್, ಇದು ಸ್ಲೀವ್ಸ್. ಹಂಗೆ ಇದು ಕ್ರಾಸ್ ಬೆಲ್ಟ್ ಅನ್ನೋದು ನಾವು ಇದ್ರೊಳಗೆ ಮಾರ್ಕ್ ಅನ್ನೋದು ನೋಡಿ. ಇದ್ರೊಳಗೆ ಈಗ ಇನ್ನೊಂದು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಬೇಕು. ನೆಕ್ಸ್ಟ್ ಪೈಪಿಂಗಿಗೆ ಅರಿವಿ, ಕಾಜಿ ಪಟ್ಟಿ, ಉಪ್ಪು ಪಟ್ಟಿ ಎಲ್ಲಕ್ಕೂ ನಮ್ಗೆ ಅರಿವಿ ಬೇಕು. ಇದ್ರೊಳಗೆ ಸಾಲದ್ರೆ ನಾವು ಕಟ್ಟಿಂಗ್ ಮಾಡ್ಕೊಂಡು, ಇಲ್ಲಾಂದ್ರೆ ಎಕ್ಸ್ಟ್ರಾ ಹಚ್ಚೋದು. ನೋಡಿರಿ ಈ ಥರ ಐತಿ. ಇದನ್ನು ಇವಾಗ ಏನೈತಿ ಯಾವ ಥರ ಮಾರ್ಕಿಂಗ್ ಮಾಡೀವಿ ಅದೇ ಥರನ ಒಮ್ಮೆ ಕಟ್ಟಿಂಗ್ ಮಾಡಿಬಿಡೋಣ ಬರ್ರಿ. ನೋಡ್ರಿ ಈಗ ಇದನ್ನು ನಾವು ಮಾರ್ಕ್ ಮಾಡಿದ್ದು ಕಟ್ಟಿಂಗ್ ಮಾಡೋಣ ಬರ್ರಿ. ಇಲ್ಲೊಂದು ನಾಚೊಂದು ಹಾಕಿದ್ರಲ್ಲ, ಮಾರ್ಕ್ ಮಾಡಿದಲ್ಲ ಅಲ್ಲಿ ಒಂದು ನಾಚ್ ಹಾಕಿರಿ. ಅದೇ ಥರನ ನೆಕ್ಸ್ಟ್ ಒನ್ನು ಈ ಥರ ಫೋಲ್ಡ್ ಮಾಡಬೇಕು. ಇಲ್ಲಿ ಎಷ್ಟು ಇಂಚ್ ಮಾರ್ಜಿನ್ ಬಿಟ್ಟಿರ್ತೀರಿ ಅದಕ್ಕೆ ನಾವು ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೊಂದು ನಾಚ್ ಹಾಕೋಬೇಕು. ಅದು ಬೆನ್ಪಟ್ಟಿ ನೋಡಿರಿ 4.5 ಇಂಚಿಗೊಂದು ಈ ಥರ ಮಾರ್ಕ್ ಮಾಡ್ಕೋಬೇಕು. ಅದೇ ಥರನ ಸೇಮ್ ಇಲ್ಲಿ 4.5 ಇಂಚಿಗೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೋರಿ. ಹಿಂಗೆ ಈ ಥರ ಇದು ಬ್ಯಾಕ್ ಪಾರ್ಟ್ ನಾವು ಕಟ್ಟಿಂಗ್ ಮಾಡೀವಿ. ಇದೇ ಥರ ಸೇಮ್ ಏನೈತಲ್ಲ ಫ್ರಂಟ್ ಪಾರ್ಟು ಸ್ಲೀವ್ಸ್ ಹಂಗೆ ಕ್ರಾಸ್ ಬೆಲ್ಟ್ ಅನ್ನೋದು ನೀವು ಅದೇ ಥರನ ಆ್ಯಸ್ ಇಟ್ ಈಸ್ ಏನು ಮಾರ್ಕ್ ಮಾಡಿದ್ದಲ್ಲ ಅದನ್ನು ಕಟ್ ಮಾಡ್ಕೊಂಡು ಬಂದುಬಿಡ್ರಿ. ನೋಡಿರಿ ನಾನು ಎಲ್ಲ ಬ್ಲೌಸಿನ ಪಾರ್ಟ್ನ ಕಟ್ ಮಾಡ್ಕೊಂಬಂದೀನಿ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಇದು ಸ್ಲೀವ್ಸ್ ಕಟ್ಟಿಂಗ್, ಇದು ಕ್ರಾಸ್ ಬೆಲ್ಟು. ಇನ್ನೂ ಒಂದು ಏನಪ್ಪ ಅಂತಂದ್ರೆ ನೀವು ಕಟ್ಟಿಂಗ್ ಮಾಡಿದಾಗ ಈ ಥರ ರಾಂಗ್ ಚಿಹ್ನೆ ಹಾಕೋದು ನೀವು ಕಲ್ಕೋರಿ. ಯಾಕಂದ್ರೆ ಅರಿಬಿ ಒತ್ತಟಾಗಿ ನೀಟಾಗಿ ಸ್ಟಿಚ್ ಮಾಡೋಕೆ ಬರ್ತೈತಿ. ನೀವು ಆ ಥರ ಮಾರ್ಕ್ ಅನ್ನೋದು ಮಾಡ್ಕೊಲಿಲ್ಲಪ್ಪ ಅಂದ್ರೆ ನಾವು ಉಲ್ಟಾ ಯಾವುದು ಸೀದಾ ಯಾವುದು ಅಲ್ಲ ಬೇರೆ ಬೇರೆ ಜೋಡಿಸ್ಕ್ಯಾಟ ನಾವು ಹಗಲೆ ಮೂಲೆ ಉಚ್ಚೋದು ಆಗ್ತೈತಿ. ಬಿಗ್ನರ್ಸ್ಗಳಿಗಂತೂ ಭಾಳ ಇದು ಪ್ರಾಬ್ಲಮ್ ಆಗಿರ್ತೈತಿ. ನಾನು ಫೇಸ್ ಮಾಡೀನಿ, ಹಾಗಾಗಿ ಹೇಳಕತ್ತೀನಿ. ನೀವು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಕಿರಿಕಿರಿ ಅನ್ನೋದು ಆಗೋದಿಲ್ಲ. ಅಂದ್ರೆ ಒಮ್ಮೆಲ್ಗೆ ನೀಟಾಗಿ ಸ್ಟಿಚ್ ಮಾಡಿಬಿಡ್ತೀರಿ. ಇಲ್ಲಾಂದ್ರೆ ಹಗಲೆ ಮುಗಲೆ ತೆಗೀದು ಉಚ್ಚೋದಾಗ ನಿಮ್ಗೆ ಬೇಸರ ಬಂದುಬಿಡ್ತೈತಿ. ನೆಕ್ಸ್ಟು ಇಷ್ಟು ಅರ್ಬಿ ಉಳಿದೈತಿ. ಇದ್ರೊಳಗೆ ಇನ್ನೂ ಒಂದು ಕ್ರಾಸ್ ಬೆಲ್ಟ್ ಆಗಬೇಕು, ಗುಂಡಿ ಪಟ್ಟಿ, ಖಾಜಿ ಪಟ್ಟಿ ಮತ್ತು ಬೆನ್ಪಟ್ಟಿ ಆಗಬೇಕು, ಮತ್ತು ಪೈಪಿಂಗಿಗೂ ಅರ್ಬಿ ಆಗಬೇಕು. ನಾನು ಕಟ್ಟಿಂಗ್ ಮಾಡ್ಕೋತೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಾಗ ಏನೈತಿ ಇದು ಸ್ಟಿಚಿಂಗ್ ವೀಡಿಯೋ ನಾನು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು.